ಈ ನಡುವೆ ಧರ್ಮಸ್ಥಳದ ವಿಚಾರ ಸರ್ಕಾರಕ್ಕೆ ನಿಜಕ್ಕೂ ಧರ್ಮ ಸಂಕಟವನ್ನು ತಂದಿಟ್ಟಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ. ಆ ರೀತಿ ಧರ್ಮ ಸಂಕಟ ಇದ್ದರೆ ಏನು ಮಾಡಬೇಕು ಅನ್ನೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಕೆಲವು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಧರ್ಮ ಸಂಕಟ ಇದು, ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಸಿಎಂ ತೀರ್ಮಾನ ಮಾಡಿದ್ದಾರೆ. ಅವ್ರು ಹೇಳಿದಾರಂತೆ, ಅವಸರದ ಹೆಜ್ಜೆ ಬೇಡ, ಕಾದು ನೋಡೋಣ ಅಂತ ಸಂದೇಶವನ್ನು ರವಾನೆ ಮಾಡಿದ್ದಾರೆ. SIT ರಚನೆ ಅಂತೂ ಆಗೋಗಿದೆ. ಆಗೋದಾದರೆ ಪೂರ್ಣ ಪ್ರಮಾಣದ ತನಿಖೆ ಆಗ್ಬಿಡ್ಲಿ, ಅದನ್ನೇ ಎಲ್ಲರೂ ಕೇಳ್ತಾ ಇರೋದು. ಆದರೆ 3 ಹೋರಾಟಗಳ ಬಗ್ಗೆ ಎಚ್ಚರಿಕೆ ಇರಲಿ. ಕೆಲವರು ಭಾವನಾತ್ಮಕ ಹೋರಾಟ ಮಾಡ್ತಾರೆ, ಲೈಕ್ ಇವ್ರ ಪ್ರಕಾರ BJP. ಕಾನೂನು ಹೋರಾಟ, ರಾಜಕೀಯ ಹೋರಾಟ, ಇದನ್ನು ಬೇಕಾದರೆ ನಾವು ಎದುರಿಸೋಣ. DCM ಮತ್ತು ಗೃಹ ಸಚಿವ ಸೇರಿ ಸಚಿವರಿಗೆ ಸಿದ್ದರಾಮಯ್ಯ ಕಿವಿ ಮಾತನ್ನು ಹೇಳಿದ್ದಾರೆ. ಧರ್ಮಸ್ಥಳ ಕೇಸ್ ತನಿಖಾ ಪ್ರಗತಿ ವಿಚಾರದಲ್ಲಿ CM ಮೌನವನ್ನು ಮುರಿದಿಲ್ಲ. ನಿನ್ನೆ ಕೂಡ ಇಷ್ಟೆಲ್ಲ ಆಯ್ತಲ್ಲ ಸದನದಲ್ಲಿ, ಮುಖ್ಯಮಂತ್ರಿಗಳು ಕಂಪ್ಲೀಟ್ ಮೌನಕ್ಕೆ ಜಾರಿದ್ರು. ಯಾಕೆ ಅಂತಂದರೆ ವಿಪಕ್ಷಗಳು ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡಿದರು. ನಿಮ್ಮ ಸುತ್ತ ಇರ್ತಕ್ಕಂಥ ಎಡಪಂಥೀಯ ಚಿಂತಕರು, ಅರ್ಬನ್ ನಕ್ಸಲ್ಸ್ ಅಂತಾನೆ ಪದ ಬಳಸಿದ್ರು ಅಶೋಕ್, ಅವರ ಒತ್ತಡಕ್ಕೆ ಮಣಿದು ನೀವು SITಯನ್ನು ರಚನೆ ಮಾಡಿದ್ದೀರಾ. ಹಾಗಾಗಿ ಆಮೇಲೆ ಟಿಪ್ಪು ಸಂತಾನ ಅದನ್ನು ಹೇಳಿದ್ದಾರೆ ಅಶೋಕ್, ನಿಮ್ಮ ಸುತ್ತ ಟಿಪ್ಪು ಜಯಂತಿ ಮಾಡಿದವರು ಇದ್ದಾರಲ್ಲ, ಅವರು ಒತ್ತಡಕ್ಕೆ ಬಂದಿದ್ದೀರಾ ಅಂತೆಲ್ಲ. ಈ ಆರೋಪಗಳನ್ನ ಬಹಳ ಸೂಕ್ಷ್ಮವಾಗಿ ಎದುರಿಸಬೇಕು. ಏಕಾಏಕಿ ಉದ್ವೇಗಕ್ಕೊಳಗಾಗಿ ಏನೇನೋ ಮಾತಾಡೋಕ್ಕೆ ಬರಲ್ಲ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ನಿನ್ನೆ ಅಂತೂ ಕಂಪ್ಲೀಟ್ ಸೈಲೆಂಟ್ ಆಗಿದ್ದರು. ಇವತ್ತೇನಾದರೂ ಮಾತನಾಡ್ತಾರಾ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಿಲ್ಲ, ಉತ್ತರವನ್ನು ಕೊಡಬೇಕಾಗತ್ತೆ. ನಿನ್ನೆ ಎಲ್ಲ ಗೃಹ ಸಚಿವರು ಕೊಟ್ಟಿದ್ದಾರೆ ಅಂತ ಅವರು ಸೈಲೆಂಟ್ ಆದರೂ ಆಗ್ಬೋದು, ಸಾಕು ಅಂತನ್ಬಿಟ್ಟು. ಗೊತ್ತಿಲ್ಲ ಮುಖ್ಯಮಂತ್ರಿಗಳ ನಿರ್ಧಾರ ಏನಾಗುತ್ತೆ ಅಂತ. ಈ ನಡುವೆ ಧರ್ಮಸ್ಥಳದಲ್ಲಿ ಉತ್ಖನನ ಕಾರ್ಯ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅಂತ ನಿನ್ನೆ ಹೋಮ್ ಮಿನಿಸ್ಟ್ರು ಒಂದು ಮಾತು ಹೇಳಿದ್ರು. ಯಾಕೆ ಅಂದರೆ ಆ ಸಿಕ್ಕಿರೋ ಮೂಳೆಗಳನ್ನ FSL ಕಳಿಸಿದಾರಲ್ಲ, ಅದರ ರಿಪೋರ್ಟ್ ಬರಬೇಕೀಗ SIT ಅವರಿಗೆ. ಏನಾದರೂ ಸತ್ಯಾಂಶ ಇದೆ ಅಂತ ಅನಿಸಿದ್ರೆ ರಿಪೋರ್ಟಲ್ಲಿ ತನಿಖೆ ಮುಂದುವರಿಸ್ತಾರೆ. 18 ಪಾಯಿಂಟ್, 17 ಕಡೆ ಗುಂಡಿಯಾಗಿದ್ರು, 2 ಕಡೆ ಮಾತ್ರ ಅಸ್ಥಿ ಪತ್ತೆಯಾಗಿದೆ. ಈ ಅಸ್ಥಿಗಳು ಆರೋಪಕ್ಕೆ ಸಿಕ್ಕ ಮಹತ್ವದ ಸಾಕ್ಷ್ಯನ ಅಂತಕ್ಕಂಥ ಅನುಮಾನ ಇದೆಯಲ್ಲ. ಬಟ್ ಕೆಲವರದು ಪುರುಷರ ಇದು ಅಂತ ಹೇಳ್ತಾರಪ್ಪ. ಪಾಯಿಂಟ್ ನಂಬರ್ 6 ಮತ್ತು 11ರಲ್ಲಿ ಮೂಳೆ ಸಿಕ್ಕಿದೆ. ಮಣ್ಣನ್ನು FSLಗೆ ರವಾನೆ ಮಾಡಿದ್ದಾರೆ. FSL ವರದಿ ಬಂದ ಬಳಿಕವೇ ಮುಂದಿನ ಹೆಜ್ಜೆ. ಮತ್ತೊಂದು ಕಡೆ ಅನಾಮಿಕ ದೂರುದಾರನಿಗೆ SIT ಪ್ರಶ್ನಾವಳಿ. 2 ದಿವಸದಿಂದ ಆತನ ವಿಚಾರಣೆ ನಡೀತಾ ಇದೆ. ಷಡ್ಯಂತರದ ಬಗ್ಗೆ ಅನುಮಾನ ಬಲವಾದರೆ ಸರ್ಕಾರದಿಂದ ಪ್ರತ್ಯೇಕ ತನಿಖೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. SIT ಅವರಿಗೆ ನೀವು ದೂರಿನ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ, ದೂರುದಾರನ ಬಗ್ಗೆ ಬೇರೆ ಟೀಮ್ನಿಂದ ತನಿಖೆ ಮಾಡಿಸ್ತಕ್ಕಂಥ ನಿರ್ಧಾರವನ್ನು ಕೂಡ ಮಾಡಬಹುದು. ಷಡ್ಯಂತರದ ಬಗ್ಗೆ ಅನುಮಾನ ಬಲವಾದರೆ. ಸೊ ಅದನ್ನು ಕೂಡ ಕಾದು ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸರ್ಕಾರ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು ಈ ಸಂದರ್ಭದಲ್ಲಿ. ಏನೋ ಮಾಡೋಕ್ಕೋಗಿ ಏನೋ ಎಡವಟ್ಟಾಗ್ಬಿಟ್ರೆ ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಏಕೆಂದರೆ ಭಾವನಾತ್ಮಕವಾದ ವಿಚಾರ, ರಾಜ್ಯಾದ್ಯಂತ ಧರ್ಮಸ್ಥಳದ ಭಕ್ತರಿದ್ದಾರೆ, ಅವರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಮತ್ತೊಂದು ಕಡೆ ವಿಪಕ್ಷಗಳನ್ನು ರಾಜಕೀಯವಾಗಿ ಎದುರಿಸಬೇಕಾಗತ್ತೆ. ಭಾವನಾತ್ಮಕವಾಗಿ ಬೇರೆ ಅಸ್ತ್ರವನ್ನು ಬಿಡ್ತಾ ಇದ್ದಾರೆ BJPಯವರು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದಾರೆ. SIT ಅವರಿಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ನಾವು ಹಸ್ತಕ್ಷೇಪ ಮಾಡದೇ ಇಲ್ಲ ಅಂತ ಹೇಳಿದ್ದಾರೆ.